ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕಂಟ್ ಆರು ನಿಖಿತ. ಇವತ್ತು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ಇಲ್ಲಿ ಒಂದಿಷ್ಟು ಆಲ್ಫಾಬೆಟ್ಸ್ ಬರೆದಿಟ್ಟೇನೆ. ನಿಮ್ಮ ವ್ಯಕ್ತಿಯ ಹೆಸರು ಯಾವ ಇದು ಲೆಟರಿಂದ ಸ್ಟಾರ್ಟ್ ಆಗ್ತೈತಲ್ಲ ಆ ಪೈಲ್ ನೋಡ್ರಿ ನೀವು. ಓಕೆ, ಒಂದನೇ ಪೈಲ್ ACEGIKMOQSUWY ಒಂದನೇದಿದೆ. ಸೆಕೆಂಡ್ ಪೈಲ್ BDFHJLNPRTVXZ. ನಿಮ್ಮ ವ್ಯಕ್ತಿಯ ಹೆಸರು ಯಾವ ಲೆಟರಿಂದ ಸ್ಟಾರ್ಟ್ ಆಗ್ತದಲ್ಲ ಆ ಪೈಲ್ನ ನೋಡ್ರಿ. ಓಕೆ, ಇದನ್ನು ತೆಗೆದಿಡ ನೀವು. ಫಸ್ಟ್ ಇದನ್ನು ನೋಡೋಣ. ACEGIKMOQSUWY. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಟ್ವಿನ್ ಫ್ಲೇಮ್ ಎನರ್ಜಿ ಅಂದರೆ ಏನು ಅಂತ ಹೇಳಬೇಕು. ಟ್ವಿನ್ ಫ್ಲೇಮ್ ಎನರ್ಜಿ ಅಂದ್ರೆ ಒಂದು ಆತ್ಮ ಇರ್ತದಲ್ಲ, ಆತ್ಮ ಇರ್ತದೆ. ನಾವು ಸತ್ತ ಮೇಲೆ ಆತ್ಮ ಒಂದು ಕಡೆ ಹೋಗ್ತದೆ. ಓಕೆ, ಪಿತೃಲೋಕಕ್ಕೆ ಹೋಗ್ತದೆ. ಅಲ್ಲಿ ಹೋಗಿದ್ಮೇಲೆ ತನ್ನ ಕರ್ಮ ಅನುಸಾರ ಅದೇನು ಮಾಡ್ತದಂತ ಎರಡು ಸ್ಪ್ಲಿಟ್ ಆಗ್ತದಂತ. ಒಂದು ಆತ್ಮ ಎರಡು ಕಡೆ ಹೋಗ್ತದಂತ. ಎರಡು ಸ್ಪ್ಲಿಟ್ ಆಗಿ ಎರಡು ಇಂಡಿವಿಜುವಲ್ಸ್ ಆಗಿ ಹುಡ್ತದೆ. ಅಂದರೆ ಬೇರೆ ಬೇರೆ ಕಡೆ ಒಂದೇ ಆತ್ಮ ಒಂದೇ ಗುಣಗಳಿಂದ ಬೇರೆ ಬೇರೆ ಹುಡ್ತೈತಿ. ಯಾಕೆ ಹುಡ್ತೈತಿ ಅಂತ ಕೇಳ್ಬೋದು ನೀವು. ಯಾಕೆ ಹುಡ್ತೈತಿ ಅಂತಂದ್ರೆ ಒಂದೊಂದು ಸಲ ಏನಂತೀರಿ, ಕರ್ಮಾನುಗುಣವಾಗಿ ಅದು ತಂದು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ನಾನು ಜೀವನದಾಗ ನಾನು ಬೇರೆ ಬೇರೆ ಅನುಭವಗಳನ್ನು ತೊಗೋಬೇಕು, ಅಥವಾ ಅಲ್ಲಿದೇನೋ ತಂದು ತೀರಿಸ್ಕೊಳೋದಿರ್ತಾವಲ್ಲ ಕೆಲವೊಂದು ಕಾರ್ಮಿಕ್ ಕನೆಕ್ಷನ್ಸ್, ಅದು ಆಮೇಲೆ ಇರ್ತದೆ. ಅಲ್ಲೇ ಇರ್ತೈತಿ. ಹುಡ್ತಾವೆ. ಅದು ಆತ್ಮ ಹುಡ್ತೈತಿ. ಹುಟ್ಟಿದ ಮೇಲೆ ನಿಮಗೆ ನಾವು ಟ್ವಿನ್ ಫ್ಲೇಮ್ ಎನರ್ಜಿ ಒಳಗೆ ನಾವು ಹೆಂಗೆ ಅದೇವಿ, ನಮ್ಮ ಪರ್ಸನ್ ನಾವು ಟ್ವಿನ್ ಫ್ಲೇಮ್ ಒಳಗೆ ಹೆಂಗಂದ್ರೆ, ನಿಮ್ಮ ಟ್ವಿನ್ ಫ್ಲೇಮ್ ಏನಂದ್ರೆ ನಿಮ್ದು ಆತ್ಮದ ನಿಮ್ಮ ಗುಣಗಳು, ನಿಮ್ದು ಏನೈತಲ್ಲ ನಿಮ್ದು ಒಳಗಿನ ಕೆಲವೊಂದು ಗುಣ ಲಕ್ಷಣಗಳೇನಿರ್ತಾವಲ್ಲ ನೀವು ಆ ವ್ಯಕ್ತಿಯೊಳಗೂ ಕಾಣಬಹುದು. ಆಮೇಲೆ ಇಬ್ಬರು ಜೊತೆಗೆ ಬಂದ್ರಿ ಅಂದರೆ, ಒಂದು ಕನೆಕ್ಷನ್ ಒಳಗೆ ಬಂದ್ರಿ ಅಂದರೆ ಟ್ವಿನ್ ಫ್ಲೇಮ್ ಒಳಗೆ ಭಾಳ ಇಂಟೆನ್ಸ್ ಒಳಗಿರ್ತದೆ. ಅದು ಎಸ್ಪೆಷಲಿ ಲವ್ ಕನೆಕ್ಷನ್ಸ್ ಒಳಗೆ ಇದು ಜಾಸ್ತಿ ಕಾಣ್ತದೆ. ಇಬ್ಬರು ಅದು ನೀವು ಹೆಣ್ಣು ಗಂಡು ಅಂತಲೇ ಏನಿಲ್ಲ, ಹೆಣ್ಣು ಇರ್ಬೋದು, ಗಂಡು ಇರ್ಬೋದು. ಟೂ ಪರ್ಸನ್ಸ್ ನೀವು ಟ್ವಿನ್ ಫ್ಲೇಮ್ ಒಳಗಿದ್ರಿ ಅಂದ್ರೆ, ನೀವು ಇಬ್ಬರು ಜೊತೆಗೆ ಬಂದರೆ ನಿಮ್ದು ಅವ್ರು ನಿಮ್ಮ ಜರ್ನಿ ಒಳಗೆ ನಿಮ್ಗೆ ಸಿಕ್ಕರೆ ಅಕಸ್ಮಾತ್ ಅಂದ್ರೆ, ನಿಮ್ದು ಸ್ಪಿರಿಚುವಲ್ ಗ್ರೋತ್, ನಿಮ್ಮ ಪರ್ಸನಲ್ ಗ್ರೋತ್ ಅಂದರೆ ನಿಮ್ದು ವೈಯಕ್ತಿಕವಾಗಿ ನಿಮ್ದು ಜೀವನ ಒಳಗೆ ಬೆಳವಣಿಗೆ ಆಗ್ತಾವೆ. ನಿಮ್ದು ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕವಾಗಿ ನಿಮ್ದು ಒಂದು ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ ನಿಮ್ಮ ಜೀವನದಾಗೆಲ್ಲ. ಬಟ್ ಅದು ಈಸಿ ಇರಲ್ಲ ಯಾವಾಗ್ಲೂ. ಟ್ವಿನ್ ಫ್ಲೇಮ್ ಎನರ್ಜಿ ಇದು ಭಾಳ ಹಿಂಗೆ ಪೀಸ್ಫುಲ್ ಇರೋಂಗಿಲ್ಲ ಎನರ್ಜಿ. ಅದು ಇಬ್ಬರು ಜೊತೆಗಿದ್ದಾಗ ಭಾಳ ಇಂಟೆನ್ಸ್ ಇರ್ತದೆ, ಭಾಳ ತೀವ್ರತೆಯಿಂದ ಇರ್ತದೆ ಅದು ಎನರ್ಜಿ. ಭಾಳ ಏನಂತೀರಿ, ಕಷ್ಟಗಳು ಬರ್ತಾವೆ, ಎದುರಿಸ್ಬೇಕಾಗ್ತೈತಿ, ಲೆಸನ್ಸ್ ಕಲಿಬೇಕಾಗ್ತೈತಿ ಜೀವನದೊಳಗೆ. ಯಾಕಂದ್ರೆ ನಿಮ್ದು ಒಂದು ಆತ್ಮ ಅದ, ಅಂದ್ರೆ ಒಂದು ಆತ್ಮ ಇರೋದಿಲ್ಲ, ಅದು ಆತ್ಮ ಎರಡು ಹೋಗೋದ್ರಿಂದ ಕೆಲವೊಂದು ಕಾರ್ಮಿಕ ನಮ್ದು ಹಳೇದು ಮಾಡಿದ್ದೆಲ್ಲ ಇರ್ತಾವಲ್ಲ, ನಮ್ಗೆ ಈಗ ಅಲ್ಲಿ ಕೊರತೆಗಳಿರ್ತಾವೆ. ಇದು ಕೊರತೆಗಳನ್ನ ಇದು ಸೇಮ್ ಅಲ್ಲೂ ಇರ್ತೈತೆ. ಅದನ್ನು ಪೂರೈಸ್ಕೋಬೇಕಲ್ಲ, ಒಂದಕ್ಕೊಂದು ಪಾಠ ಕಲ್ತ್ಕೊಂಡು ನೀವು ಪೂರೈಸ್ಕೋಬೇಕಂತ. ಜಾಸ್ತಿ ಲವ್ ರಿಲೇಷನ್ಶಿಪ್ ಬಾಂಡಿಂಗ್ ಒಳಗೆ ಇರ್ತದೆ ಕನೆಕ್ಷನ್. ನಿಮ್ಮ ಟ್ವಿನ್ ಫ್ಲೇಮ್ ಒಳಗೆ ನೀವು ನಿಮ್ಗೆ ಪರ್ಸನ್ ಸಿಕ್ಕನಂದ್ರೆ ನೀವು ನೋಡ್ಕೊಳ್ರಿ, ನಂದು ಪರ್ಸನಲ್ ಗ್ರೋತ್ ಆಗ್ತದೆ. ನಿಮ್ದು ನನ್ನೊಂದು ಪ್ರೀತಿ ಕೊರತೆ ಇರ್ತದೆ, ನನ್ನ ಜೀವನದಾಗ ಒಂದು ಕೊರತೆ ಹೆಚ್ಚಂದ್ರೆ ಭಾಳ ಅಂದ್ರೆ ಪ್ರೀತಿ ಕೊರತೆ ಅಂತ ನಾವು ಮಾತಾಡ್ತೀವಿ. ಆ ಕೊರತೆ ನಿಮಗೇನೋ ನೀಗ್ತಾ ಇದೆಯಾ? ಆ ಪರ್ಸನ್ ಬಂದಮೇಲೆ ನಿಮಗೆ ಓಕೆ, ನನ್ನ ಜೀವನದಾಗ ನಾ ಏನು ಕೇಳ್ಕೊಳಕತ್ತಿದ್ದೆ ಆ ರೀತಿ ಒಂದು ಪ್ರೀತಿ ನನಗೆ ಸಿಕ್ತಾ ಅಂದಮೇಲೆ ಆ ವ್ಯಕ್ತಿ ಬಿಟ್ಟು ನೀವು ಬೇರೆ ಕಡೆ ನೋಡಂಗೇ ಇಲ್ಲ. ನಿಮ್ಗೆ ಇನ್ನೊಂದು ಅಂದರೆ ಬೇರೆ ಪ್ರೀತಿ ಸಲುವಾಗಿ ನೀವು ಬೇರೆ ಕಡೆ ಹುಡ್ಕಂಗೇ ಇಲ್ಲ. ನಿಮಗಂದ್ರೆ ಕಂಪ್ಲೀಷನ್ ಅನಿಸ್ತದ. ಬಟ್ ಆ ಕಂಪ್ಲೀಷನಿಗೆ ನೀವು ಬರ್ಬೇಕಂದಾಗ ಲೆಸನ್ಸ್ ನೀವು ಭಾಳ ಅಂದರೆ ಹೇಳ್ತೀರಿ, ಭಾಳ ರೋಲರ್ ಕೋಸ್ಟರ್ಗೆ ಹೋಗ್ಬೇಕು ನೀವು. ಕಷ್ಟ ಇರ್ತದೆ ಅದನ್ನು ಅಂದರೆ ಇದೇನಂತೀರಿ, ಅದಕ್ಕೆ ಏನಂತೀರಿ ನೀವು, ಅದಕ್ಕೆ ಟಾಸ್ಕ್ ಕೊಡ್ತಾನೆ ದೇವ್ರು. ನೀವು ಅರ್ಥ ಮಾಡ್ಕೋಬೇಕಲ್ಲ ಇದನ್ನು. ನಮಗೆ ಬೇಕಂತ ಸಿಗ್ಬೇಕಂದಾಗ ನಿಮ್ಗೆ ಅಲ್ಲಿ ಟಾಸ್ಕ್ ಕೊಡ್ತಾನೆ ದೇವ್ರು, ನಿಮಗೆ ಕಷ್ಟಗಳನ್ನು ಕೊಡ್ತಾನೆ. ಅವನ್ನೆಲ್ಲ ಎದುರಿಸ್ಬೇಕು. ಆ ಎದುರ್ಸಾಕೆ ಏನೈತಲ್ಲ, ಅವಾಗ ಎದುರಿಗಿದ್ದಾರೆ ನಿಮ್ದು ಟ್ವಿನ್ ಫ್ಲೇಮ್ ಇದ್ರಂದ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಇದನ್ನು ಟ್ವಿನ್ ಫ್ಲೇಮ್ ಇಷ್ಟು ತಿಳ್ಕೊಳ್ರಿ ಸಾಕು. ಓಕೆ, ಎಲ್ಲ ಆತ್ಮಗಳು ಟ್ವಿನ್ ಫ್ಲೇಮ್ ಆಗಿ ಹುಟ್ಟಲ್ಲ, ಇದನ್ನು ಫಸ್ಟ್ ತಿಳ್ಕೊಳ್ರಿ. ಎಲ್ಲ ಆತ್ಮಗಳನ್ನ ಸ್ಪ್ಲಿಟ್ ಆಗಿ ಹುಟ್ಟೋದಿಲ್ಲ. ಎಲ್ಲೋ ಕೆಲವೊಂದು ಆತ್ಮಗಳು ನನಗೆ ತಿಳಿದಿದ್ದ ಪ್ರಕಾರ, ನಾನು ನೋಡಿದ ಪ್ರಕಾರ ಆತ್ಮಗಳು ಹಿಂಗೆ ಸ್ಪ್ಲಿಟ್ ಆಗಿ ಟ್ವಿನ್ ಫ್ಲೇಮ್ ಹುಟ್ಟೋದನ್ನು ಭಾಳ ಕಮ್ಮಿ ಅನ್ಕೊತೇನೆ. ಎಲ್ಲ ಆತ್ಮಗಳು ಟ್ವಿನ್ ಫ್ಲೇಮ್ ಆಗಿ ಹುಟ್ಟೋದಿಲ್ಲ. ಆಮೇಲೆ ಈ ಜನ್ಮದಾಗ ನಾವೀಗೇನು ಹುಟ್ಟೇವ್ರು ಸದ್ಯ, ನಾವೀಗ ಈ ಜನ್ಮದೊಳಗೆ ನಮ್ಗೆ ಟ್ವಿನ್ ಫ್ಲೇಮ್ ಸಿಗ್ತಾರ. ಯಾಕಂದ್ರೆ ನಿಮ್ಮ ಟ್ವಿನ್ ಫ್ಲೇಮ್ ಇಲ್ಲ ಅಂದರೆ ನಿಮ್ಗೆ ಎಲ್ಲಿಂದ ಸಿಗ್ತಾರೆ? ನೀವು ಕಾರ್ಮಿಕ್ ಕನೆಕ್ಷನ್ ಒಳಗಿದ್ರಿ ಅಂದರೆ ಸಿಗೋದಿಲ್ಲ. ಓಕೆ, ದಿಸ್ ಈಸ್ ಅ ಟ್ವಿನ್ ಫ್ಲೇಮ್. ಓಕೆ, ನಾಳೆ ರೀಡಿಂಗ್ ಒಳಗೆ ಅಥವಾ ಇನ್ನೊಂದು ರೀಡಿಂಗ್ ಒಳಗೆ ಸೋಲ್ಮೇಟ್ ಎನರ್ಜಿ, ನೆಕ್ಸ್ಟ್ ರೀಡಿಂಗ್ ಕಾರ್ಮಿಕ್ ಎನರ್ಜಿ ಹೇಳ್ತಾನೆ. ಓಕೆ, ಸೊ ಈಗ ರೀಡಿಂಗಿಗೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ACEGIKMOQSUWY. ನಿಮ್ಮ ವ್ಯಕ್ತಿದು ಈ ಹೆಸರಿಂದ ಈ ಲೆಟರ್ಸಿಂದ ಬಂದಿತ್ತಂದ್ರೆ ಅವ್ರದ್ದು ಪ್ರಸ್ತುತ ಭಾವನೆಗಳನ್ನು ನೋಡ್ಬಿಡೋಣ ಫಾಸ್ಟ್.
ಕಂಡೀಷ್ನಿಂಗ್, ರೈಪ್ನೆಸ್. ಇದನ್ನು ಸ್ವಲ್ಪ ಹಿಂದಿಟ್ಬಿಡೋಣಲ್ಲ, ಎಲ್ಲಿ ಮಟ್ಟ ಹೋಗೋದು ಇಷ್ಟ. ಬಿಯಾಂಡ್ ಇಲ್ಯೂಷನ್ಸ್. ಓಕೆ, ಆ್ಯಕ್ಷನ್ ಮೋಡಿಂಗ್ ಅದಾರ, ಪಾಸಿಬಿಲಿಟೀಸ್ ನೋಡ್ತಿದಾರ, ಏನಿದೆ ಚೇಂಜಸ್ ಆಗ್ತದವೋ ಜೀವನದಾಗ, ಏನು ನಿಮ್ದು ಅವ್ರ ಜೀವನದಾಗ ಏನು ನಡೀತದಲ್ಲ ಅದನ್ನು ಟ್ರಸ್ಟ್ ಮಾಡ್ತಿದಾರ. ಹಾಂ, ಅಥವಾ ದೇವ್ರನ್ನ ನಂಬ್ತಿದಾರ, ತಮ್ಮೊಳಗೆ ಬದಲಾವಣೆಯನ್ನು ನಂಬ್ತಿದಾರ. ಅವರು ಟ್ರಸ್ಟ್ ಹುಡ್ತಾ ಇದ್ದೀವಿ ಅವರಿಗೆ. ದೇ ವಾಂಟ್ ಅ ಕಂಪ್ಲೀಷನ್ ವಿತ್ ಯು. ನಿಮ್ಮ ಜೊತೆಗೆ ಒಂದು ಕಂಪ್ಲೀಷನ್ ಬೇಕಾಗಿದೆ ಅವರಿಗೆ. ಹಾಂ, ಭಾಳ ಅಂದ್ರೆ ಭಾಳ ಎಕ್ಸಾಸ್ಟ್ ಆಗ್ಯಾರ. ಅವ್ರು ಎಲ್ಲದರಲ್ಲ ಆ ಪರಿಸ್ಥಿತಿ ಒಳಗೆ ಅವ್ರನ್ನ ಹೊರಗೆ ಹಾಕ್ಬಿಟ್ರ. ಅಂದರೆ ಮಾನಸಿಕವಾಗಿ ದೇ ಆರ್ ವೆರಿ ಲೋನ್ಲಿ, ಭಾಳ ಒಬ್ಬರಾಗ್ಯಾರಲ್ಲಿ. ಸೊ ಅದಕ್ಕೆ ನಿಮ್ಮ ಜೊತೆಗೆ ಕಂಪ್ಲೀಷನ್ ಬೇಕು. ನಿಮ್ಮ ಟ್ರಸ್ಟ್ ಗಳಿಸ್ಕೋಬೇಕು. ಅವರು ನಿಮ್ಮದು ನಂಬಿಕೆ ಗಳಿಸ್ಕೋಬೇಕಂತ ವಿಚಾರ ಮಾಡ್ತಿದ್ದಾರೆ. ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊತಿದ್ದಾರೆ, ಆ್ಯಕ್ಷನ್ ತೊಗೋಬೇಕಂತ ವಿಚಾರ ಮಾಡ್ತಿದ್ದಾರೆ. ಓಕೆ, ಕಂಡೀಷ್ನಿಂಗ್ ನೋಡ್ರಿ, ತಮ್ಮನ್ನು ತಾವು ಬಂಧಿಸ್ಕೊಂಡಿದ್ರೆ ಅಥವಾ ಅವ್ರ ಸುತ್ತಮುತ್ತ ಜನ ಅವ್ರನ್ನ ಕುಗ್ಸಿದ್ರೆ, ಅವ್ರನ್ನ ಬಂಧಿಸಿಟ್ಟಿದ್ರೆ, ನೀ ಅವ್ರು ಹೋಗ್ಬೇಡ, ಅವ್ರ ಜೊತೆಗೆ ಹೋಗ್ಬೇಡ, ಇದು ಚಲೋ ಇರೋಂಗಿಲ್ಲ, ಅವ್ರು ಹಂಗೆ ಅಂದ್ರೆ ಎಕ್ಸಾಂಪಲ್ ಹೇಳ್ತಾನೆ, ಹಂಗೆ ನೀ ಭಾಳ ಶ್ರೀಮಂತದಿ, ಅವ್ರು ಬಡವ್ರು ಅದಾರ, ಅದು ಹಿಂಗೆ ಅವ್ರು ನೀ ಭಾಳ ಏನೋ ಕಲ್ತಿ, ಅವ್ರು ಕಲ್ತಿಲ್ಲ, ಹಿಂಗೆ ಇರ್ತಾವಲ್ಲ ಏನೋ ಒಂದು ಸಿಲ್ಲಿ ರೀಸನ್ಸ್. ಆ ರೀತಿ ಇದ್ದಿದ್ದನ್ನು ಅದನ್ನು ಬಿಟ್ಕೊಂಡು ಬರ್ಬೇಕಂತ ಮಾಡ್ಕೊಳಕತ್ತಾರ ಅವ್ರು. ಇಲ್ಲ, ನಾನು ಹೆಂಗಿದ್ದೆ, ನಾನು ಹಂಗೆ ಇರ್ಬೇಕು, ಇವೆಲ್ಲ ನನಗೆ ಕಂಡೀಷನ್ ಏನದಾವಲ್ಲ ಇವೆಲ್ಲ ನನಗೆ ಬೇಕಾಗಿಲ್ಲ, ನೀವೆಲ್ಲ ನೋಡೇ ನಾನು ಪ್ರೀತಿ ಮಾಡಲಿಲ್ಲ, ಪ್ರೀತಿನೂ ಮಾಡಲಿಲ್ಲ ಅಂದ್ಕೊಂಡ್ರೆ ನಾ ಕಮಿಟ್ಮೆಂಟ್ಗೆ ನಾನು ಫಸ್ಟಿಗೆ ಒಂದು ಹೆಜ್ಜೆ ಇಡ್ಬೇಕನ್ನೋ ವ್ಯಕ್ತಿ ಜೊತೆಗೆ ನಾ ಇವೆಲ್ಲ ವಿಚಾರ ಮಾಡಲಿಲ್ಲಲ್ಲ, ಆ ರೀತಿಗೆ ಬರ್ತದಲ್ಲ. ಓಕೆ, ಕಂಡೀಷನಿಂಗ್ ಆಗಿ ಬರ್ತದೆ ನೋಡೋಣ. ಅವ್ರ ಕಡೆ ಎರಡೆರಡು ಚಾಯ್ಸಸ್ ಅದಾವೆ. ಆ ಚಾಯ್ಸಸ್ಸಿಂದ ಅವ್ರನ್ನ ಹೊರಗೆ ಬಂದು ನಿಮ್ಮ ಹತ್ರ ಬರ್ಬೇಕಂತ ವಿಚಾರ ಮಾಡ್ತಿದಾರೆ ಅವ್ರು. ಡಿಸಿಷನ್ ಅವ್ರ ಕಡೆ ಎರಡು ಡಿಸಿಷನ್ ಮಾಡೋಕ್ಕೆ ಪಾತದವು, ಅದನ್ನು ನಿಮ್ಮನ್ನ ಆರಿಸ್ಕೋಬೇಕಂತ ಮಾಡ್ಕೊಳಕತ್ತಾರ ಅವ್ರು. ಓಕೆ, ನಿಮ್ಮ ಜೊತೆಗೆ ಬಂದರೆ ಹೆಂಗೆ ಐತಿ ಅಂತಂದು ಕೆಲವೊಬ್ರು ಇಲ್ಲಾಂದ್ರೆ ಅವ್ರ ಜೀವನದಾಗ ಯಾರೊಬ್ರು ವ್ಯಕ್ತಿ ಅದಾರ, ಅವ್ರು ಭಾಳ ಕಂಟ್ರೋಲಿಂಗ್ ಅದಾರ, ಇಂಟೆಲಿಜೆಂಟ್ ಅದಾರ. ಅವ್ರು ಹೇಳ್ದಂಗೆ ನಿಮ್ಮ ಪರ್ಸನ್ನ ಕೇಳ್ತದಾರ. ಅವ್ರಿಗೆ ಸ್ಟ್ರೆಂತ್, ನಿಮ್ಮ ಪರ್ಸನ್ನಿಗೆ ಈ ವ್ಯಕ್ತಿನ ಅವ್ರಿಗೆ ಸ್ಟ್ರೆಂತ್ ಭಾಳ. ದಿಸ್ ಪರ್ಸನ್ ಇದೆ ಅಂದರೆ ಒಳ್ಳೆ ಅಡ್ವೈಸ್ ಕೊಡ್ತಿದಾರ, ಒಳ್ಳೆ ಚಲೋ ಅಡ್ವೈಸ್ ಕೊಡ್ತಿದಾರ. ಲಾಜಿಕಲ್ ಥಿಂಕಿಂಗ್ ಅದಾರ ಅವರು. ಲಾಜಿಕಲ್ ಥಿಂಕಿಂಗ್ ಅಂದರೆ ಈಗ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾರೆ ಅವರು. ಎಮೋಷನಲಿ ಭಾವನಾತ್ಮಕವಾಗಿ ಅಳಾಕತ್ತಾರ, ಬಿಡ ಅಯ್ಯೋ ಪಾಪ ಅಂತ ಹೋಗ್ಬಿಡ ಅಂತ ಹಿಂಗಿಲ್ಲ, ಅದು ಹೌದು, ಅದ್ರದ್ದು ಏನಾಗ್ತದೆ, ಅದು ಸರಿ ಏನೋ ತಪ್ಪೇನೋ, ನೀವೊಂದು ಹೆಜ್ಜೆ ಇಟ್ಟರೆ ಮುಂದೆ ಏನಾಗ್ತದೆ ಜೀವನಕ್ಕೆ, ನಿಮ್ಗೆ ಜವಾಬ್ದಾರಿಗಳದಾವ ಇಲ್ಲ, ಈ ರೀತಿ ಯೋಚನೆ ಮಾಡೋಂಥ ವ್ಯಕ್ತಿ ನಿಮ್ಮ ವ್ಯಕ್ತಿಗೆ ಒಂದು ಅಡ್ವೈಸಿನ ಕೊಡ್ತಿದಾರೆ ಅವರು. ಓಕೆ, ನೀ ಹಿಂಗೆ ಮಾಡಬಾರ್ದು, ಹಿಂಗೆ ಇರ್ಬೇಕಂತಂದು. ನಿಮ್ಮ ಜೊತೆಗೆ ಬಂದರೆ ಏನೋ ಐತಿ, ಅಥವಾ ನಿಮ್ಮ ಜೊತೆಗೆ ಬಂದ್ರೆ ಅಂದರೆ ಏನು ಲಾಭಗಳೇನೋ ನಷ್ಟಗಳೇನೋ, ಲಾಭ ನಷ್ಟ ಅನ್ನೋದಕ್ಕಿಂತ ನಿಮಗೇನು ಒಳ್ಳೇದಾಗ್ತದೆ, ನಿಮಗೇನು ಕೆಟ್ಟದಾಗ್ತದೆ ಇಬ್ಬರು ಜೀವನಕ್ಕೆ. ನಿಮ್ಮನ್ನು ಸಡನ್ನಾಗಿ ಬಿಟ್ಟು ಹೋಗ್ತಿರ್ಬೋದು ಅವರು, ಅಥವಾ ಸಡನ್ನಾಗಿ ನಿಮ್ಮ ಭೇಟಿ ಆಗ್ಬೇಕಂತ ವಿಚಾರ ಮಾಡ್ತಿರ್ಬೇಕು. ಸೊ ರೈಪ್ನೆಸ್ ಬಂದೈತೆ. ರೈಪ್ನೆಸ್ ಅಂತಂದ್ರೆ ನೋಡಿರಿ, ಇಷ್ಟು ದಿನ ನೀವೇನು ಕಾಯ್ತಿದ್ರಲ್ಲ ಅದಕ್ಕೆ ಒಂದು ಫಲ ಸಿಗ್ತೈತೆ. ಹೋಗಿ ನಿಮ್ಮನ್ನ ನಾನು ಭೇಟಿ ಆಗ್ಲಾ, ನಾನು ಏನು ಮಾಡಿದ್ದೆ ತಪ್ಪು ಮಾಡಿದ್ನಲ್ಲ, ಈಗ ನಾನು ಅದಕ್ಕೊಂದು ಕಮಿಟ್ಮೆಂಟ್ ಕೊಡ್ಲಾ ಅಂತ ಯೋಚನೆ ಮಾಡ್ತಾನಲ್ಲ. ನಾನು ಹೇಳಿಲ್ಲ, ಇಷ್ಟು ದಿನ ಬರೀ ಮಂದಿ ಮಾತು ಕೇಳ್ತಿದ್ರು ಅವರಿಗೆ. ತಮ್ಮ ಮಿಸ್ಟೇಕ್ಸ್ ಏನು ಮಾಡಿದ್ರಲ್ಲ ಅದರಿಂದ ಇದನ್ನ ಏನೋ ಪಾಠ ಕಲ್ತಾರ, ತಾವು ಮಾಡಿದ ತಪ್ಪುಗಳಿಂದ ಪಾಠ ಕಲ್ತಾರ. ಈಗ ಅವ್ರಿಗೆ ನಿಮ್ಮ ಜೊತೆಗೆ ಒಂದು ಗ್ರೋತ್ ಬೇಕು, ನಿಮ್ಮ ಜೊತೆಗೆ ಒಂದು ಏನಂತ ಗ್ರೋತ್ ಅಂದರೆ ಒಂದು ಬೆಳವಣಿಗೆ ಬೇಕು ಜೀವನದಾಗ. ಅವ್ರು ಏನು ಎಫರ್ಟ್ ಹಾಕ್ತಿದ್ದಿಲ್ಲ ನಿಮ್ಮ ಜೊತೆಗೆ ಇರೋಕ್ಕೆ ಫಸ್ಟಿಗೆ. ಈಗ ಅದೆಲ್ಲ ಬಿಟ್ಟು ನಿಮ್ಮ ಜೊತೆಗೆ ಹೊರಗೆ ಬರ್ತದಾರೆ. ಓಕೆ, ಕಮಿಟ್ಮೆಂಟ್ ಇದ್ದಿಲ್ಲ ಅಂದ್ರೆ ಕಮಿಟ್ಮೆಂಟ್ ಕೊಡ್ಬೇಕಂತ ವಿಚಾರ ಮಾಡ್ತದಾರೆ. ದೇ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ. ಹಳೆಯದನ್ನೆಲ್ಲ ಮರ್ತ ಅದನ್ನು ಎಂಡ್ ಮಾಡಿ ಅವ್ರಿಗೆ ನಿಮ್ಮ ಜೊತೆಗೆ ಒಂದು ಹೆಜ್ಜೆ ಮುಂದಿಡ್ಬೇಕಂದ್ರೆ ಆಗ್ತಿದ್ದಿಲ್ಲ ಅವ್ರಿಗೆ. ಆ ರೀತಿ ಇದ್ರು ಅವರು. ನೋಡೋಣ ತಗೋ ಹ್ಞೂ ಅನ್ಕೊಂತ ಹಿಂಗಿದ್ರಲ್ಲ, ಈಗಿಲ್ಲ ಅವ್ರಿಗೆ. ಈಗ ಒಂದು ಆ್ಯಕ್ಷನ್ ತೊಗೋಬೇಕು. ಆ್ಯಕ್ಷನ್ ತೊಗೊಳಿಕ್ಕೂ ಹೆದರ್ತಿದ್ರು, ಈಗ ಇಲ್ಲ, ಧೈರ್ಯ ಮಾಡ್ಕೊಂಡು ಬರ್ತದ. ಚೇಂಜಸ್ ಆಗ್ತದೆ ಅವ್ರ ಜೀವನದಾಗೂ. ಡಿಪೆಂಡೆನ್ಸಿ ಕಮ್ಮಿ ಆಗ್ತಿದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ರೆ ಅದು ಕಮ್ಮಿ ಆಗ್ತಿದೆ. ತಮ್ಮದು ನಿರ್ಧಾರ ತಾವು ತೊಗೋಬೇಕಂತ ಮಾಡ್ತಿದ್ದಾರೆ. ಗುಡ್. ಇಲ್ಲಿ ಮಠ ಅಂದರೆ ಎಲ್ಲ ರಾಶಿನೂ ಬಂದಾವೆ. ಪರ್ಟಿಕ್ಯುಲರ್ ನಾ ಈ ರಾಶಿ ಹೇಳ್ಬೇಕಂತೇನಿಲ್ಲ. 2 ಮೇಜರ್ ಅರ್ಕನ ಬಂದಾವೆ, 2 ಇಲ್ಲಿ 3 ಮೇಜರ್ ಅರ್ಕನ. ಬಿಯಾಂಡ್ ದ ಇಲ್ಯೂಷನ್ಸ್, ನಮ್ಮದು ತಮ್ಮದು ಕಟ್ಟಳೆಗಳು ಅದನ್ನೆಲ್ಲ ಬಿಟ್ಟು ಒಂದು ಹೊಸ ಆಸ್ಪೆಕ್ಟಿಂದ, ದೂರದೃಷ್ಟಿಯಿಂದ ನೋಡ್ತಿದ್ದಾರೆ. ಓಕೆ, ಅವ್ರದ್ದು ಏನಂತೀರಿ, ಅವ್ರ ಥರ್ಡ್ ಐ ಚಕ್ರನ ಅವ್ರದ್ದು ಆ್ಯಕ್ಟಿವೇಟ್ ಆಗ್ತಿರ್ಬೇಕು. ಅಷ್ಟು ಈಸಿ ಆಗೋದಿಲ್ಲ ಅದು. ಹಂಗೆ ಅಂದರೆ ಅವ್ರಿಗೆ ಒಂದು ಚಕ್ರ ಅದು ಒಂದು ರಿಯಲೈಸೇಷನ್ ಆಗ್ತೈತೆ ಅಂದ್ಕೊಂಡ್ರೆ. ಕೆಲವೊಂದು ಏನೋ ಸತ್ಯತೆಗಳು ಅರ್ಥ ಆಗ್ತಾವೆ. ಫ್ಯಾಮಿಲಿಯಿಂದ ಅವ್ರಿಗೆ ಏನೋ ನಿಮ್ಮ ಬಗ್ಗೆ ಅವ್ರು ಕೆಟ್ಟದಾಗ ಏನೋ ಹೇಳಿದ್ರೆ, ನಿಮ್ಮ ಬಗ್ಗೆ ಬೇಡ ಅಂತಿದ್ರೆ ಅಂದ್ರೆ ಈಗಿಲ್ಲ. ಅವ್ರ ಮನೆ ಒಳಗನ ವಾತಾವರಣ ಚೆನ್ನಾಗಿಲ್ಲ. ಸೊ ಅದು ನಮ್ಮ ಮನೆ ಒಳಗೆ ಹಿಂಗಿದ್ರೆ ನಾನು ನನ್ನ ವ್ಯಕ್ತಿ ಜೊತೆಗೆ ಯಾಕೆ ಹಿಂಗದನಿ ಅಂತ ಹಿಂಗೆ ವಿಚಾರ ಮಾಡಿ ಒಂದು ಬರ್ತೈತಲ್ಲ ಅದು. ನನ್ನ ವ್ಯಕ್ತಿ ಏನು ತಪ್ಪು ಮಾಡಿದ್ರೆ ಅಂತ ನಾನು ಹಿಂಗೆ ಮಾಡ್ತಿದ್ದೇನೆ. ಆ ರೀತಿ ಅವ್ರಿಗೆ ಒಂದು ರಿಯಲೈಸೇಷನ್ ಆಗ್ತದೆ.
ಅವ್ರ ಮನೆ ಒಳಗನ ಏನಂತೀರಿ ಖುಷಿ ಇಲ್ಲ, ಏನಿಲ್ಲ, ಅವ್ರ ಮನೆಗೆ ಯಾರೂ ಸಪೋರ್ಟ್ ಮಾಡಕತ್ತಿಲ್ಲ ಅವರಿಗೆ. ಲಾಸಸ್ ಆಗ್ಯಾವ ಮನೆ ಒಳಗಿಂದ ಅವರೇ ಸಪ್ರೇಟ್ ಆಗಿರ್ಬೇಕು. ನೀವು ಕಪಲ್ಸ್ ಇದ್ರೇ ಡೈವರ್ಸ್ ಆಗಿರ್ಬೇಕು. ಒಬ್ರಿಗೊಬ್ರು ನಿಮ್ಗೆ ಏನಂತೀರಿ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಇಲ್ಲ, ಭದ್ರತೆ ಇಲ್ಲ. ನಾ ಇವ್ರ ಜೊತೆಗಿದ್ರೆ ನಾನು ಆರಾಮಿರ್ತೀನಿ, ಸೆಕ್ಯೂರ್ ಇರ್ತೀನಿ, ಸೇಫ್ ಆಗಿರ್ತೀನಿ ಅಂತ ಒಂದು ಫೀಲಿಂಗ್ ಬರ್ತೈತಲ್ಲ, ಆ ಫೀಲಿಂಗ್ ಇದ್ದಿದ್ದಿಲ್ಲ. ಈಗ ಅದನ್ನು ವಿಚಾರ ಮಾಡ್ತಿದಾರೆ. ಇಷ್ಟು ದಿನ ಹಿಂಗಿದ್ದಿನ ಇಲ್ಲ, ನಾವೇನು ತಪ್ಪು ಮಾಡಿದೆ, ನಾ ಏನು ಸರಿ ಮಾಡ್ಕೊಂಡೆ, ಸರಿ ಮಾಡ್ಬೇಕು ಅಂತಂದು ವಿಚಾರ ಮಾಡ್ತಿದ್ದಾರೆ. ನೋಡ್ರಿ ವಾಂಡ್ಸ್, ಸೋರ್ಡ್ಸ್, ಪೆಂಟಕಲ್ಸ್, ಕಪ್ಸ್. ಸೊ ಇಲ್ಲೇ ಅಷ್ಟು ರಾಶಿನ ಬಂದ್ಬಿಟ್ಟ. ನಾ ಏನು ಪರ್ಟಿಕ್ಯುಲರಾಗಿ ಇದ ರಾಶಿ ಅಂತ ನಾನು ಹೇಳಂಗಿಲ್ಲ. ಓಕೆ, ಎಲ್ಲ ರಾಶಿನೂ ಬಂದ್ಬಿಟ್ಟವು. ಓಕೆ, ನಿಮ್ಮ ಪರ್ಸನ್ನ ನಿಮ್ಗೆ ಏನು ಮೆಸೇಜ್ ಕೊಡ್ಬೇಕಂತ ನೋಡ್ಬಿಡೋಣ. ಯುವರ್ ಬಾಡಿ ಫೀಲ್ಸ್ ಗ್ರೇಟ್ ನೆಕ್ಸ್ಟ್ ಟು ಮೀ. ಅವ್ರ ಜೊತೆಗೆ ನೀವು ಅವ್ರ ಜೊತೆಗಿದ್ರೆ ಅಂದರೆ ಅವರಿಗೆ ಭಾಳ ಖುಷಿ ಆಗ್ತದೆ. ನೀವು ಅವ್ರ ಜೊತೆಗಿದ್ರೆ ಅಂದರೆ ಯುವರ್ ವಾಯ್ಸ್ ಸೌಂಡ್ ಸೋ ಸೆಕ್ಸಿ ವೆನ್ ಯು ವಿಸ್ಪರ್. ಅವ್ರ ಕಿವಿ ಒಳಗೆ ಅವ್ರ ಕಿವಿ ಒಳಗೆ ಏನಾದ್ರು ಪಿಸ್ಸು ಮಾತಾಡಿದ್ರೆ ಅವ್ರಿಗೆ ಭಾಳ ಸೆಕ್ಸಿ ಅನಿಸುತ್ತೆ. ಐ ಕ್ಯಾನ್ ಸ್ಟೇರ್ ಆಟ್ ಯು ಫಾರ್ ಅವರ್ಸ್ ವೆನ್ ಯು ಆರ್ ಸ್ಲೀಪಿಂಗ್. ನೀವು ಮಲ್ಕೊಂಡಾಗ ಅವ್ರು ನೀವು ಎಷ್ಟೊತ್ತಾದ್ರೂ ನೋಡ್ತಿರ್ತಾರಂತ, ನಿಮಗೆ ಗೊತ್ತಿದ್ದಂಗೆ. ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್. ಅವ್ರಿಗೆ ಆರಾಮಿಲ್ದಾಗ ನೀವು ಪೂರ ಚೆನ್ನಾಗಿ ಕೇರ್ ಮಾಡ್ತೀರಿ, ಒಂದು ತಾಯಿ ಥರ ನೀವು ಕೇರ್ ಮಾಡಿರಿ. ನನಗೆ ಅದು ಭಾಳ ಇಷ್ಟ ಆಗ್ತೈತಿ ನಿಮ್ದು ಕೇರಿಂಗ್ ನೇಚರ್ ಅಂತ ಹೇಳ್ತಿದ್ದಾರೆ. ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್. ಓಕೆ, ಅವ್ರದ್ದು ಮನಸ್ಸೊಳಗೆ ಏನು ಅನ್ಕೊಂತಾರ ಅವ್ರು ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ನೀವು ಅದನ್ನ ಅರ್ಥ ಮಾಡ್ಕೊಳೋ ಶಕ್ತಿ ನಿಮ್ಗೆ ಐತಿ ಅಂತ ಹೇಳ್ತಿದ್ದಾರೆ. ಯು ಫೈಂಡ್ ಮೈ ವಿಯರ್ಡ್ ಹ್ಯಾಬಿಟ್ಸ್ ಅಡೋರೆಬಲ್. ಅವ್ರದ್ದು ಒಂದು ಏನಂತೀರ, ಕೆಲವೊಂದು ವಿಚಿತ್ರವಾದಂಥ ಒಂದು ಹ್ಯಾಬಿಟ್ಸ್ ಇರ್ತಾವಲ್ಲ ಅವ್ರು ಒಬ್ಬೊಬ್ಬರು, ಅದನ್ನು ಸದ್ಯಕ್ಕೂ ನೀವು ಅದನ್ನು ಇಷ್ಟಪಡ್ತೀರಿ, ಅದನ್ನು ಅಸಹ್ಯ ಮಾಡಲ್ಲ ಅವ್ರಿಗೆ. ಯು ಕೇರ್ ಅಬೌಟ್ ಹೌ ಐ ಫೀಲ್. ಅವ್ರನ್ನ ನೀವು ಅವರು ನಿಮ್ಮ ಬಗ್ಗೆ ಏನು ಕೇರ್ ನೀವು ಅವ್ರು ಏನು ಅನ್ಕೊತಾರಲ್ಲ, ಫೀಲ್ ಮಾಡ್ಕೊಳೋದಂದ್ರೆ ಒಂದು ಯಾವ್ದಾರ ವಿಷಯ ಬಗ್ಗೆ ಅದನ್ನು ಕೇರ್ ಮಾಡ್ಕೊತೀರಿ, ಅದಕ್ಕೊಂದು ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ತೀರಿ ಅಂತ ಅರ್ಥ. ಸೊ ಇದು ACE ಇದು ಆ ರೀಡಿಂಗ್ ಇದೆ. BDFHJLNPRTVXZ. ಈ ಅಕ್ಷರದಿಂದ, ಈ ಲೆಟರ್ಸಿಂದ ನಿಮ್ಮ ವ್ಯಕ್ತಿ ಹೆಸರು ಸ್ಟಾರ್ಟ್ ಆಗ್ತೈತಂದ್ರೆ ಅವರ ಪ್ರಸ್ತುತ ಭಾವನೆಗಳೇನದ ಅಂತ ನೋಡೋಣ. ನಿಮ್ಮ ವ್ಯಕ್ತಿದ ಕರೆಂಟ್ ಹೆಸರು ಏನ, ನೀವು ಅಂದರೆ ದಿನನಿತ್ಯ ಏನು ಕರಿತಿರ್ತಿರಲ್ಲ ಹೆಸರು, ಆ ಹೆಸರಿಂದ ನೋಡ್ರಿ. ನಿಮ್ದು ಸರ್ಟಿಫಿಕೇಟ್ ಒಳಗೆ ಒಂದು ಹೆಸರು ಇರ್ತೈತೆ ರೀ, ಡೇಟ್ ಬರ್ತದೆ ಇದೆ, ದಿನ ರೂಢಿ ಒಳಗೆ ಒಂದು ನಾಮ ಇರ್ತೈತಲ್ಲ, ರೂಢಿ ಒಳಗೆ ಕರೀದು ಆ ಹೆಸರಿಂದ ನೋಡ್ರಿ. ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿ, ನಥಿಂಗ್ನೆಸ್. ಓಕೆ, ಇಲ್ಲೂ ಕಂಡೀಷನಿಂಗ್. ಓಕೆ, ಸೊ ಓವರಾಲ್ ಎನರ್ಜಿ ಇಲ್ಲ ಅವೇರ್ನೆಸ್ ಬರ್ತಾ ಇದೆ ಅವರಿಗೆ. ಇಲ್ಲೂ ಅವ್ರಿಗೆ ಲೆಟ್ಟಿಂಗ್ ಹೋಗಿ ಮಾಡ್ತಿದ್ದಾರೆ. ಬಾಡಾಗಿದ್ದನ್ನೆಲ್ಲ ತಮ್ಮ ಜೀವನಕ್ಕೆ ಏನು ಚೆನ್ನಾಗಿಲ್ಲ, ನಿಮ್ಮಿಬ್ಬರು ರಿಲೇಷನ್ಶಿಪ್ ಯಾರು ಒಳ್ಳೇದಿಲ್ಲ ಅದನ್ನೆಲ್ಲ ಸುಮ್ಮನೆ ಬಿಡಕ್ಕೆ ವಿಚಾರ ಮಾಡ್ತಿದ್ದಾರೆ. ಥಂಡರ್ ಬೋಲ್ಟ್ ಅವರಿಗೆ ಜೀವನದಾಗ ಏನೋ ಒಂದು ಅಂದರೆ ಭಾಳ ಒಂದಿನ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಅದನ್ನು ಬಿಟ್ಟು ಓಡಿ ಬರೋದು ನಿಮ್ಮ ಹತ್ರ ಬರಲೇಬೇಕು. ಅವ್ರು ಅಂಥ ಪರಿಸ್ಥಿತಿ ಅಥವಾ ಸತ್ಯತೆಗಳು ಗೊತ್ತಾಗ್ಯಾವ ಕೆಲವೊಂದಿನ ಅವರಿಗೆ. ಸೊ ಅಲ್ಲಿ ನಿಮ್ಮ ಹತ್ರ ಬರ್ಬೇಕಂತಂದು ಅಲ್ಲಿ ಕಂಡೀಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ, ಮನೆ ಒಳಗೆ ಅಂಥ ಪರಿಸ್ಥಿತಿಗಳು ಬಂದಾವ, ಅದು ಫೈಟ್ ಮಾಡ್ಕೊತಿದ್ದಾರೆ. ಡಿಸಿಷನ್ ಮೇಕಿಂಗ್ ಮಾಡ್ತಿದ್ದಾರೆ. ನಾನು ಈ ಕಡೆ ನಿಮ್ಮ ಕಡೆ ಬರಬೇಕು, ಆ ಕಡೆ ಹೋಗ್ಬೇಕು, ಡಿಸಿಷನ್ ಮೇಕಿಂಗ್. ಓಕೆ, ದೇ ಆರ್ ಚೇಂಜಿಂಗ್. ರಿಸೆಪ್ಟಿವ್ ಮೋಡಿಗೂ ಬರ್ತಿದಾರೋ, ಚಕ್ರ ಹಿಡಿಂಗ್ ಆಗ್ತದ. ಓಕೆ, ಕ್ರಿಯೇಟಿವಿಟಿ. ಇಲ್ಲಿ ನೋಡ್ರಿ 3 ಮೇಜರ್ ಅರ್ಕನ ಬಂದಾವ. ಮೇಜರ್ ಅರ್ಕನ ಬಂದಾವಂದ್ರೆ 100% ಇದು ಚೇಂಜಸ್ ಇಲ್ಲಿ ಏನು ಬರ್ತಾವೆ ರೀಡಿಂಗ್ ಅದು ಹಾಗೆ ಆಗ್ತೈತಿ ಅಂತ ಅರ್ಥ. ಅದು ಆಗ್ತೈತದ. ಕ್ರಿಯೇಟಿವಿಟಿ ಏನು ಕ್ರಿಯೇಟ್ ಮಾಡ್ತಿದಾರ ಅಂದರೆ ನಿಮ್ಮಿಬ್ಬರದ್ದು ಒಂದು ರಿಲೇಷನ್ಶಿಪ್ಪಿಗೆ ಒಂದು ಒಳ್ಳೆ ಟೈಮು ಅಥವಾ ಒಂದು ಒಳ್ಳೆ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಿರ್ಬೋದು ಅನ್ಕೊಂತೀನಿ. ನೀವಿಬ್ಬರು ಮೀಟ್ ಆಗಲಿಕ್ಕೆ, ಮಾತಾಡಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ ಅಂಥದ್ದೊಂದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ಬೇಕು ನಾವೇ, ಅದು ಆಗಿಲ್ಲ ಆದ್ರೂ. ಅವ್ರ ಜೀವನದಾಗ ಒಂದು ಲೇಡಿ ಇದ್ರೆ, ಒಂದು ಹೆಣ್ಮಗಳಿದ್ಲ, ಇದು ಹೆಣ್ಮಗಳನ್ನ ಹೇಳ್ತದಿದೆ. ಓಕೆ, ಆ ಹೆಣ್ಮಗಳು ಭಾಳ ಡಿಮಾಂಡಿಂಗ್ ಇದ್ಲ, ಭಾಳ ಹೊಟ್ಟೆ ಕಿಚ್ಚಿದ್ಲ. ಆಮೇಲೆ ಹಿಂಗೇನಂತೀರಿ, ತನಗೆ ಹೆಂಗೆ ಬೇಕೋ ಹಂಗೆ ಆಟ ಆಡ್ಸೋಂಥ ಬುದ್ಧಿ ಇತ್ತು ಆ ಹೆಣ್ಮಗಳಿಗೆ. ಭಾಳ ಏನಂತೀರಿ, ಕಷ್ಟ ಕೊಡ ಅಂತಾರೆ. ಕುತ್ಕೋಬೇಕು, ನಿಂತ್ಕೋಬೇಕಂತಾರಲ್ಲ ಅಂತಾರೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ಅಂಥ ವ್ಯಕ್ತಿ ಅವ್ರು ಇದ್ರು ಅಂಥದ್ದು. ಈಗಿಲ್ಲ, ನಿಮ್ಮ ವ್ಯಕ್ತಿಗೆ ಏನೈತಿ ಬಿಟ್ಟು ನಾವು ಹೊರಗೆ ಬರಬೇಕು ಅಂತಂದು ಈಗ ತಮ್ಮ ಮನಸ್ಸಿನ ಮಾತ್ರ ತಾವು ಕೇಳ್ಕೊಳಕತ್ತಾರ.
ತಮ್ಮ ಮನಸ್ಸಿನ ಮಾತನ್ನ ತಾವು ಕೇಳ್ಕೊಳಕತ್ತಾರ. ಸಿ ಇವು ನಿಮಗೆ ಅವ್ರಿಗೆ ಅನ್ಸಕತ್ತೈತಿ ನೀವು ಒಂದು ಪ್ರಿನ್ಸಸ್ ಗತೆ, ಒಬ್ಬ ರಾಣಿ ಗತೆ, ಒಂದು ದೇವತೆ ಗತೆ ಕಾಣ್ತದೆ ನೀವು. ದೇವತೆ ಹೆಣ್ಮಗಳಿದ್ರೆ ದೇವತೆ ಅಂದ್ಕೊಂಡ್ರೆ ದೇವ ಅಂದ್ಕೊಂಡ್ರೆ ಓಕೆ ಅಂತಾರನ್ನ ಬಿಟ್ಟು ಬರ್ಬೇಕು ಅಂತಂದು ವಿಚಾರ ಮಾಡ್ತಾರೆ. ಸೇಮ್ ಕಾರ್ಡ್ ಹೈ ಪ್ರಿಸ್ಟೆಸ್ ಕ್ರಿಯೇಟಿವಿಟಿ. ನಾನು ಹೇಳಿ ಮನಸ್ಸಿನ ಮಾತು ಕೇಳ್ತಿದಾರೆ ಅಂದರೆ ಇಲ್ಲಿ ಬಂತು ಮನಸ್ಸಿನ ಮಾತು. ಈಗ ತಮ್ಮ ಇಂಟ್ಯೂಷನ್ಸ್ ಸ್ಪಿರಿಚುವಲ್ ಲೆವೆಲಿಗೆ ಹೋಗ್ತದಾರೆ. ಈಗ ಅವ್ರು ತಮ್ಮ ಸಬ್ ಕಾನ್ಷಿಯಸ್ ಅವರು ಅಂತರಾತ್ಮ ಇರೋದಿಲ್ಲ ಅದನ್ನ ಬಗ್ಗೆ ವಿಚಾರ ಮಾಡ್ತಿದಾರೆ ಅವ್ರು. ಈಗ ತಮ್ಮ ಪವರ್ನ ತೊಗೊಳಕತ್ತಾರ. ಇವ್ರನ್ನೆಲ್ಲ ಬಿಡ್ಬೇಕು. ಈಗ ನಾನು ಇಂಥವ್ರೆಲ್ಲ ಅವ್ರು ಹೇಳಿದ ಮಾತೆಲ್ಲ ಕೇಳಬಾರ್ದು. ನಾನು ಎಷ್ಟಂತ ಕಂಟ್ರೋಲ್ನಾಗಿರಲಿ ನನಗೆ. ನೀವು ಕಪಲ್ಸ್ ಇದ್ರಿ ಅಂದರೆ ಏನಾದ್ರು ಫರ್ಟಿಲಿಟಿ ಇದೆ ಅಂದರೆ ಮಕ್ಕಳು ಆಗ ಬಗ್ಗೆ ನೀವು ಏನಾದರೂ ಫರ್ಟಿಲಿಟಿ ಇದ್ರ ಬಗ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ವು ಅಂದರೆ ಅದ್ರ ಬಗ್ಗೆನೂ ನಿಮ್ಗೊಂದು ಸೊಲ್ಯೂಷನ್ ಸಿಗ್ತದೆ ಅದು. ಓಕೆ ಅದ್ರ ಸಲುವಾಗಿ ನೀವು ಏನಾದ್ರು ಜಗಳ ಮಾಡ್ಕೊಂಡಿದ್ರಿ ಕಪಲ್ಸ್ ಇದ್ರಿ ಅಂದರೆ ಓಕೆ ಕೆಲವೊಂದು ಸೀಕ್ರೆಟ್ಸ್ ಎಲ್ಲ ಗೊತ್ತಾಗತ್ತ ಅವ್ರಿಗೆ ಜೀವನದಾಗ, ಅವ್ರ ಜೀವನದಾಗ. ಅಥವಾ ನಿಮ್ಮಿಬ್ಬರ ನಡುವೆ ಏನೋ ಮಾತುಕತೆ ಇಲ್ಲಲ್ಲ, ಈಗ ಮಾತಾಡ್ತಾ ಇಲ್ಲ ನೀವು, ನಿಮ್ಮ ದೂರ ಹೋಗ್ಯಾರ, ಏನೋ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಯಾವಲ್ಲ, ಅದ್ರ ಬಗ್ಗೆ ಯಾಕೆ ಆಯ್ತು ಅದಕ್ಕೊಂದು ಸೀಕ್ರೆಟ್ ಅವ್ರಿಗೆ ಗೊತ್ತಾಗ್ತದೆ. ಓಕೆ ನಥಿಂಗ್ನೆಸ್ ಅಂದ್ರೆ ನನ್ನ ಜೀವನದಾಗ ನನಗೆ ಏನು ಬೇಕು ಅದ ಜೀವನ ಅಂದ್ರೆ ಏನಪ್ಪ ಏನೂ ಇಲ್ಲ ಅಂತ ನಾನು ಅನ್ಬೋದು. ನೀವು ಇಲ್ಲ ನನ್ನ ಜೀವನಕ್ಕೆ ನಾ ಏನು ಬೇಕು ನಾ ಈ ಕಾಡಿನ ಹಂಗೆ ಅನ್ನೋದು. ನನ್ನ ಜೀವನ ಇದು ಖಾಲಿ ಹಾಳಿ, ನನಗೆ ಏನು ಬೇಕು ನಾನು ಬರ್ಕೋಬೇಕು ಅದನ್ನ, ಬೇರೆಯವ್ರಿಗೆ ಏನು ಬರೋಕ್ಕೆ ಬರಬಾರ್ದು ಅಂತ ನಾನು ಅಂತೇನೆ. ನಥಿಂಗ್ನೆಸ್ ಅಂದ್ರೆ ನನಗೆ ಏನಂದ್ರೆ ಸ್ಪಿರಿಚುವಲ್ ಲೆವೆಲಿಗೆ ಅಂದ್ರೆ ಆಧ್ಯಾತ್ಮಿಕವಾಗಿ ಜೀವನ ಅಂದ್ರೆ ಏನೂ ಇಲ್ಲ, ಏನಿದೆ ನೀರ ಮೇಲಿನ ಗುಳ್ಳೆ ಇವತ್ತು ಯಾವಾಗ ಟಕ್ ಅಂತ ಹೊಡಿತೈತಲ್ಲ ಆ ರೀತಿನೂ ಅವ್ರಿಗೆ ಅನ್ನಿಸ್ತಿರ್ಬೋದು. ಸ್ಪಿರಿಚುವಲ್ ಏನಿಗೆ ಹೋಗ್ಯಾರ ಅಲ್ಲಿ ಹೇಳಿದ್ನಲ್ಲ, ಸ್ಪಿರಿಚುವಲ್ ಏನಿಗೆ ಅವ್ರನ್ನ ಕಂಟ್ರೋಲ್ ಮಾಡೋರು ಭಾಳ ಜನ ಇದ್ರು. ಅವರು ಭಾಳ ರೂಢ ಇದ್ರು ಅನಿಸುತ್ತೆ ನಿಮ್ಮ ಪರ್ಸನಿಗೆ. ಅಥವಾ ಅವ್ರ ಜೀವನದಾಗ ಯಾರೊಬ್ರು ರೂಢ ಇದ್ದಾರೆ, ಭಾಳ ಕಂಟ್ರೋಲಿಂಗ್ ಪರ್ಸನ್ಸ್ ಅದಾರ ನಿಮ್ಮ ಇವ್ರ ಪರ್ಸನ್ ಇದ್ರೊಳಗೆ. ಅಥವಾ ನಿಮ್ಮ ಪರ್ಸನನ್ನು ಭಾಳ ರೂಢ ಇದ್ದಿರ್ಬೇಕು. ಅವ್ರು ಹೇಳ್ದಂಗೆ ಕೇಳೋರು ಇರ್ಬೇಕು. ಭಾಳ ಸಿಟ್ ಮಾಡೋರು ಇರ್ಬೇಕು. ಅಂದ್ರೆ ಒಂದು ಪ್ರಾಮಿಸ್ ಮಾಡಿದ್ದನ್ನು ಎಂದೂ ಫುಲ್ಫಿಲ್ ಮಾಡಲಿಲ್ಲ ಅವ್ರು ನಿಮಗೆ. ನಾವು ಇವತ್ತು ಹೂ ಹಿಡ್ಕೊಂಬರ್ತೀನಿ, ಎಕ್ಸಾಂಪಲ್ ಒಂದು ಹೂ ಹಿಡ್ಕೊಂಬಂದ್ರೆ ಹಿಡ್ಕೊಂಬರ್ದಿದ್ದು ಇಲ್ಲಲ್ಲ ಜೀವನದಾಗ. ಆ ಟೈಪ್ ಪ್ರಾಮಿಸಸ್ ಸ್ಕಿಪ್ ಅಪ್ ಮಾಡಿದಾಗ ಗೊತ್ತಿದ್ದಿಲ್ಲ. ಈಗ ಹಂಗಿಲ್ಲ. ಅದರಿಂದ ಈಗೆಲ್ಲ ನಾ ಏನು ಮಾಡಿದೆ ಜೀವನದಾಗ ಈಗದೆ ತಮ್ಮ ಸ್ಟ್ಯಾಂಡ್ ತಾವು ತೊಗೋಬೇಕಂತ ವಿಚಾರ ಮಾಡ್ತದಾರೆ. ಈಗ ನಾ ಏನು ತಪ್ಪು ಮಾಡಿದ್ನಿಲ್ಲ, ಈಗ ನಿಮ್ಮ ಜೀವನದಿಂದ ಮೋಸ್ಟ್ಲಿ ನೀವು ನಡಿ ಇರಂಗಿದ್ರೆ ಬಿಡಂಗಿ ಹೋಗಿ ಅಂದಿರ್ಬೇಕು. ಇವಾರ್ಲಕ್ಕೆ ಹೇಳಿದ್ನಲ್ಲ, ಇವ್ರನಾಗ ಈಗ ನೀವು ಒಂಥರ ದೇವತೆ ನಿಮ್ದು, ನೀವು ರಾಣಿಗೆ ಆಗ್ಬಿಟ್ರಿ ಈಗ ಹೈ ಪ್ರಿಸ್ಟೆಸ್. ಹಂಗೆ ಈಗ ನಿಮ್ಮ ಜೀವನದಾಗ ಒಂದು ನಾ ಸ್ಟ್ಯಾಂಡ್ ತೊಗೋಬೇಕೀಗ ಅಂತ ಕಷ್ಟಪಡ್ತದಾರೆ. ಈಗ ನಿಮ್ಮ ಸ್ಟ್ಯಾಂಡ್ ತೊಗೋಬೇಕು ನಾನೀಗ ಅಂತ ವಿಚಾರ ಮಾಡ್ತದಾರ. ಓಕೆ ಈಗ ತಮ್ಮದ ಕಟ್ಟಳೆಗಳನ್ನು ಇಲ್ಲಿ ಎಲ್ಲ ರಾಶಿ ಬಂದ್ವು, ಇಲ್ಲೂ ಇಲ್ಲಿ ಜಾಸ್ತಿ ಒಂದು ರಾಶಿ ಬಂದಿತ್ತು ಆಮೇಲೆ ಹೇಳ್ತಾನೆ. ಓಕೆ ಈಗ ನಿಮ್ಮ ಜೀವನಕ್ಕೆ ವಾಪಸ್ ಬಂದು ನೀನು ಬಿಟ್ಟು ಹೋಗಿದ್ರೆ ವಾಪಸ್ ಬರ್ಬೇಕಂತ ವಿಚಾರ ಮಾಡಿ ನಿಮ್ಮ ಜೀವನದಾಗ ಒಂದು ನಾ ಸ್ಟ್ಯಾಂಡ್ ತೊಗೋಬೇಕಂತ ವಿಚಾರ ಮಾಡ್ತದಾನ. ನಾ ಏನು ಮಾಡಿದ್ದೆ ತಪ್ಪು, ನೀವು ಅದಕ್ಕೆ ಜಾಗ ಕೊಡಕತ್ತಿಲ್ಲ, ನೀ ಹಿಂದಿಂದ ಹೆಂಗೆ ಮಾಡಿದ್ದೆ ಹಂಗೆ ಮಾಡಿದ್ದೆ, ನಾನೇನು ಮಾಡಲಿ, ನಡಿ ಅನ್ನಕತ್ತೆ. ಕಂಡೀಷ್ನಂಗೆ ಈಗ ತಾವು ಹೆಂಗಿದ್ರೆ ಹಂಗೆ ನಾನು ಇಷ್ಟನ್ನ ಸುಮ್ಮನೆ ಒಂದು ಸೋಗ್ಲಾಡೆ ಅಂತೀರ ಸೋಗ್ ಹಾಕ್ಕೊಂಡು ಅಡ್ಡಾಡ್ತಿದ್ರೆ ನಾನು ಹಿಂಗೆ ನಾನು ಭಾಳ ಸಾಚ ನಾನು ಎಷ್ಟು ಇನ್ನೋಸೆಂಟ್, ನನಗೇನು ಗೊತ್ತಿಲ್ಲ. ಇಲ್ಲ ಒಳಗಿಂದ ತಂದು ಏನಂತೀರಿ, ನಾನು ಕುರಿ ಇದ್ದಂಗೆ ಇದೀನಿ, ನಾ ಸಾಫ್ಟ್ ಇದೀನಿ, ನಾನು ಹಂಗಿಲ್ಲ. ಒಳಗೇನಿರ್ತದೆ ಹುಲಿ ಇದ್ದಂಗೆ ಇರ್ತದೆ, ಮುಖವಾಡ ಹಾಕ್ಕೊಂಡು ಅಡ್ಡಾಡ್ತಿತ್ತು, ಈಗ ಹೊರಗೆ ಬರಾಕತ್ತದ. ಅವ್ರ ಜೀವನದಾಗ ನೋಡಿಲ್ಲ ಏನು ನಿಮ್ಗೇನು ಬಿಟ್ಟು ಹೋಗ್ಯಾರ, ಅವ್ರು ತಾವ ಬಿಟ್ಟು ಹೋಗಿದ್ದಿದ್ದ ಸಕ್ಸಸ್ ಇಲ್ಲ, ಜೀವನ ನೀರಾಗೈತಲ್ಲ, ಬರೀ ಡಿಸಪಾಯಿಂಟ್ಮೆಂಟ್ಸ್, ಬರೀ ಏನಂತೀರಿ ಫೇಲ್ಯೂರ್ಸ್ ಅದ ಅವ್ರ ಜೀವನದಾಗ. ಈಗ ಅದಕ್ಕೆ ವಾಪಸ್ ಬರ್ಬೇಕೀಗ. ಕಂಪ್ಲೀಷನ್ ಇಲ್ಲ ಜೀವನದಾಗ, ಏನು ಅಚೀವ್ಮೆಂಟ್ಸು ಕಾಣಲಿಲ್ಲ ನಿಮ್ಮ ಬಿಟ್ಟು ಹೋಗಿದ್ಮೇಲೆ, ಏನೇನಾಗಿಲ್ಲಲ್ಲೇ. ಅವ್ರ ಜೀವನದಾಗ ಬರೀ ಮೋಸ ಮಾಡ್ರೆ ಸಿಕ್ಕ ಅವ್ರಿಗೆ. ಅದಕ್ಕೆ ಈಗ ನಿಮ್ಮ ಜೊತೆಗೇನೋ ಒಂದು ಏನಂತೀರಿ ಸಮಾಧಾನವಾಗಿ ಒಂದು ಕೂತ್ಕೊಂಡು ಮಾತಾಡ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೊಂಡು ನಾವಿಬ್ಬರು ಮತ್ತೆ ಮುಂದೆ ಹೋಗೋಣ, ಸಾರಿ ಹಿಂಗೆ ಅಂತಾರೆ. ಆದರೆ ನೀವು ಬಂದಾಗ ಹುಷಾರಿರಿ. ಯಾಕಂದ್ರೆ ಇಲ್ಲಿ ನೋಡ್ರಲ್ಲ, ಇದು ಸಿಂಹಕ್ಕೆ ಕುರಿ ಮಕ್ಕ ಆಗಿರೋ ಕುರಿ ಆಗೋದಿಲ್ಲ ಅದಲ್ಲ, ಅದು ಹುಲಿನಲ್ಲ ಒಳಗಿಂದದ. ಅದ್ರ ಕ್ರೂರತ್ವ ಹಂಗೆ ಇರೋದಲ್ಲ. ಈಗ ಇಲ್ಲ ನಮ್ಗೆ ಏನು ಚಾಲೆಂಜ್ ಬರ್ತಾವಲ್ಲ ಅದನ್ನೆಲ್ಲ ನಾವು ಫೇಸ್ ಮಾಡೋಣ ಅಂತ ನಾ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇದ್ದೀನಿ. ಏನು ಬೇಕಾದ್ರೆ ಬರಲಿ, ನಾ ಅದನ್ನು ಬಿಟ್ಕೊಟ್ಟು ನಿಮ್ಮ ಜೊತೆಗೆ ಬರ್ತೀನಿ, ಚೆನ್ನಾಗಿರ್ತೀನಿ, ಸ್ಟ್ಯಾಂಡ್ ತೊಗೊತೀನಿ, ನಿಮ್ಮ ಜೊತೆಗಿರೋ, ನಿಮ್ಮ ದಯವಿಟ್ಟು ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತಂದು ಕೇಳಕ್ಕೆ ಬರಬೇಕು ಅಂತ ಅನ್ಕೊಳಕತ್ತಾರ. ಓಕೆ ಇಲ್ಲಿ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ ಅಂದರೆ ಎಲ್ಲ ರಾಶಿ ಬಂದ್ವು. ಆದರೆ ಜಾಸ್ತಿ ಬಂದಿದೆ ಅಂದ್ರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ ಬಂದಿದೆ ಜಾಸ್ತಿ ಬಂದಿರೋದಂದ್ರೆ. ಇದೆಲ್ಲ ಮಾಡಿದ್ಮೇಲೆ ಯಾವಾಗ ಬರ್ಬೋದು ಇದಕ್ಕೆ ನಿಮ್ಮ ಹತ್ರ ಅಪಾಲಜಿ ಕೇಳಕ್ಕಂತ ನೋಡೋಣ. ಒಂದು 7 ವೀಕ್ಸ್ 7 ಅವರ್ಸಿಂದ ಹಿಡಿದು 7 ವೀಕ್ಸ್ ಮಟ್ಟ ಇಟ್ಕೊಂಡ್ಬಿಡ್ರಿ, ಸ್ವಲ್ಪ ಲೇಟ್ ಆಗ್ತೈತೆ. ಓಕೆ
7 ವೀಕ್ಸ್ ಹಿಡ್ಕೊಳ್ಳಿ. 7 ಅವರ್ಸಿಂದ ಹಿಡಿದು 7 ವೀಕ್ಸ್ ಮಟ್ಟ. ಓಕೆ, ಸೊ ನಿಮ್ಮ ಪರ್ಸನ್ ಈಗ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋಣ. ಇಷ್ಟೆಲ್ಲ ಮಿಸ್ ಮಾಡ್ಕೊಳಕತ್ತಾರಲ್ಲ, ಈಗ ಬೇಕಾಗಿರಲ್ಲ ನೀವು. ಯು ಕಂಪ್ಲೀಟ್ ಮೀ. ವಾವ್ ನಗು ಯಾಕೆ ಬಂದು ನೋಡಲ್ಲ, ಕಂಪ್ಲೀಷನ್ ಕಾರ್ಡ್ ಬಂದೈತಿ, ವರ್ಡ್ ಕಾರ್ಡ್. ಈಗ ಕಂಪ್ಲೀಷನ್ ಬೇಕು ನಿಮ್ಮ ಜೊತೆಗೆ ಈಗ. ಸೊ ಯು ಕಂಪ್ಲೀಟ್ ಮೀ ಈಗ ನೆನಪಾಗೈತಿ, ಬಿಟ್ಟು ಹೋಗೊಂಬಂದು ನೆನಪಾಗಿಲ್ಲ. ಯು ಕಂಪ್ಲೀಟ್ ಮೀ, ನೀ ಇದ್ರೆ ನನ್ನ ಜೀವನ ಪೂರ್ಣ. ವಿ ಕ್ಯಾನ್ ಇಮ್ಯಾಜಿನ್ ದ ವಂಡರ್ಫುಲ್ ಫ್ಯೂಚರ್ ಟುಗೆದರ್. ಈಗೆಲ್ಲ ಅನ್ಸಕತ್ತ ನೋಡ್ರಿ, ನಾವಿಬ್ಬರು ಈ ಜೊತೆಗೆ ಹೋದರೆ ಒಂದು ವಂಡರ್ಫುಲ್ ಫ್ಯೂಚರ್, ಒಂದು ಒಳ್ಳೆ ಜೀವನ ನಾವು ಮಾಡ್ಬೋದು, ನಮ್ಮದು ಜೀವನ ಮುಂದಿನ ಜೀವನನ ಅಂತಂದು ಈಗ ಅನಿಸ್ತೈತಿ. ಎಲ್ಲ ಹೇಳಕ್ಕೆ ಬರ್ತಾರೆ ನೋಡ್ರಿ ಇವನ್ನೆಲ್ಲ. ಅವಾಗ ನೋಡ್ರಿ ನೀವು ಕೊಡ್ತೀರ ಬಿಡ್ತೀರಿ, ನಿಮಗೆ ಬಿಟ್ಟಿದ್ದಾರೆ. ಮಳ್ಳಾಬೇಡ್ರಿ ಆದರೆ ಲೆಸನ್ಸ್ ಏನು ಕಲ್ತಿರಲ್ಲ ಅದನ್ನು ಮರಿಬೇಡ್ರಿ, ಅವ್ರನ್ನ ಕ್ಷಮಿಸ್ರಿ. ಆದರೆ ಪಾಠ ಏನು ಕಲಿತಿರಲ್ಲ ಅದು ಒಟ್ಟು ಮರಿಬೇಡ್ರಿ ಜೀವನದಾಗ. ಯು ಕ್ಯಾನ್ ಗೆಸ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ನೀವು ಅವ್ರು ಏನು ಹೇಳ್ಬೇಕಂತ ಬಂದಿರ್ತಾರೆ ನಿಮ್ಮ ಕಡೆ, ನಿಮಗೆ ಮೊದಲು ಗೊತ್ತಾಗ್ಬಿಡ್ತೈತಿ. ಇವಾಗ ಲೈಕ್ ಅ ಪ್ರಿಸಸ್. ನಿಮಗೆ ಗೊತ್ತಾಗ್ಬಿಟ್ಟು ನಿಮ್ಮ ಇಂಟ್ಯೂಷನ್ ಭಾಳ ಕರೆಕ್ಟ್ ಅದಾವ. ಅಂದ್ರೆ ನಿಮ್ಮ ಒಳಗಿನ ಮನಸ್ಸು, ನಿಮ್ಮ ಗಟ್ ಫೀಲಿಂಗ್ ಐತಲ್ಲ ಭಾಳ ಚಲೋ ಐತೆ ನಿಮ್ದು. ಏನು ಹೇಳಕ್ಕೆ ಬರ್ತಿಲ್ಲ ನಿನಗೆ ಗೊತ್ತಾಗಿ ಬಿಡ್ತೈತಿ ಅಂತ ಹೇಳ್ತದವ. ಯು ವುಡ್ ಡೂ ಎನಿಥಿಂಗ್ ಟು ಮೇಕ್ ಮಿ ಹ್ಯಾಪಿ. ನೀವು ಫಸ್ಟ್ ಇದ್ರೆ ಅನಿಸುತ್ತೆ ಅವ್ರನ್ನ ಖುಷಿಯಾಗಿ ಇಡಕ್ಕೆ ನೀವು ಏನು ಬೇಕಾದ್ರೂ ಮಾಡ್ತಿದ್ರೆ ಅನಿಸುತ್ತೆ. ಈಗೇನು ಮಾಡ್ತಿರೋ ಗೊತ್ತಿಲ್ಲ, ಈಗ ಹಂಗೆ ಮಾಡಂಗಿಲ್ಲ ಅನ್ಕೊಂತೀನಿ ನಾನು. ಅವಾಗ ಮಾಡ್ತಿದ್ರಲ್ಲ, ಇನ್ನೂ ನೀವು ಹಂಗದಿರಿ ಅನ್ಕೊಂಡ್ರೆ, ನೀವೇನು ಚೇಂಜ್ ಆಗಿಲ್ಲ ಅನ್ಕೊಂಡ್ರೆ ಅವರು. ಯು ಹ್ಯಾವ್ ಮ್ಯಾಜಿಕ್ ಹ್ಯಾಂಡ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ಅಂದರೆ ನಿಮ್ಮ ಕಡೆ ಎಂಥ ಪವರ್ ಇತ್ತು ಅಂದರೆ ಅವ್ರ ಜೀವನದಾಗ ನಿಮ್ಗೆ ಏನೋ ಕಷ್ಟ ಬಂದ್ರೆ ನೀವು ಪಟ್ ನಿಮ್ಮ ಕಡೆ ಸೊಲ್ಯೂಷನ್ ಇರ್ತಿತ್ತು, ಅದಕ್ಕೊಂದು ಆನ್ಸರ್ ಇರ್ತಿತ್ತು. ನೋ ಮ್ಯಾಟ್ರ್ ಹೌ ಅದರ್ ಸಿ ಮೀ ಯು ಮೇಕ್ ಮೀ ಫೀಲ್ ಸ್ಪೆಷಲ್. ಬೇರೆ ನಮ್ಮನ್ನ ಏನಾರು ಅಂದ್ಕೊಳ್ಳಿ, ಆದರೆ ನೀನು ನಾನು ಯಾವಾಗಲೂ ಸ್ಪೆಷಲ್ ಫೀಲ್ ಮಾಡಿ ಅಂತಂದು ಈಗೆಲ್ಲ ನೆನಪಿಗೆ ಬರ್ತಾವೆ ಮನುಷ್ಯ. ಕೆಟ್ಟ ಮೇಲೆ ಬುದ್ಧಿ ಬಂತ ನಂಗೆ. ವಿ ನೋ ವಿ ಕ್ಯಾನ್ ವರ್ಕ್ ಥಿಂಗ್ಸ್ ಔಟ್ ಟುಗೆದರ್. ಹಾಂ, ನಮಗೆ ಗೊತ್ತೈತಿ ಇಬ್ಬರಿಗೂ ಎಲ್ಲ ಬೆಣ್ಣೆ ಹಚ್ಚ ಮಾತಾವು. ಹಾಂ, ಈಗ ನಾವಿಬ್ಬರು ಕುತ್ಕೊಂಡು ಮಾತಾಡ್ಕೊಂಡ್ವಿ ಅಂದ್ರೆ ನಾವು ಅಂದ್ರೆ ಏನು ಕೆಟ್ಟವಲ್ಲ ಅವನ್ನೆಲ್ಲ ನಾವು ಸರಿ ಮಾಡ್ಕೊಬೋದು, ವರ್ಕ್ ನಾವು ಸರಿ ಮಾಡ್ಕೊಬೋದು ಅಂತ ಹೇಳ್ತಾರೆ. ಸೊ ವಿಚಾರ ಮಾಡಿರಿ. ಹಾಂ, ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬೆಲ್ ಐಕಾನ್ ಮಾಡಿರಿ, ಪ್ರೆಸ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕೇನಿ, ಮತ್ತು ಕಮ್ಯುನಿಟಿ ಒಳಗೆ ನಾನು ಒಂದು ಮೆಸೇಜ್ ಹಾಕೇನಿ. ದಯವಿಟ್ಟು ನೋಡಿ ಯಾರಿಗೆ ಬೇಕಲ್ಲ ಅವರಿಗೆ ಬುಕ್ ಮಾಡಿಕೊಳ್ಳ್ರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.